ಅಮೃತ್ ಭಾರತ್ ಯೋಜನೆಯಡಿ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 61 ರೈಲು ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿಂದು ಹೇಳಿದ್ದಾರೆ. ತಿಪಟೂರು, ಗುಬ್ಬಿ ರೈಲು ನಿಲ್ದಾಣಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ತುಮಕೂರು ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ ಜನವರಿಯಲ್ಲಿ ಟೆಂಡರ್ ಕರೆಯಲಾಗುವುದು. ಜೊತೆಗೆ 17 ರೈಲ್ವೆ ಮೇಲ್ಸೇತುವೆಗಳನ್ನು ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಇದರಲ್ಲಿ ಶೆಟ್ಟಿಹಳ್ಳಿ ಮತ್ತು ಭೀಮಸಂದ್ರ ಮೇಲ್ಸೇತುವೆಗಳು ಸೇರಿದ್ದು 18 ತಿಂಗಳೊಳಗಾಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇದರ ಜೊತೆಗೆ ತಿಪಟೂರಿನ ಹೊನ್ನವಳ್ಳಿ, ಶಾರದಾನಗರ ಸೇರಿದಂತೆ ಹಲವೆಡೆ ಮೇಲ್ಸೇತುವೆಗಳನ್ನು ನಿರ್ಮಾಣ ಮಾಡಲಾಗುವುದು. ರೈಲ್ವೆ ಮೇಲ್ಸೇತುವೆಗಳ ಕಾಮಗಾರಿಗಳನ್ನು ಸಮರೋಪಾದಿಯಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು. ನೆಲಮಂಗಲದಿಂದ ಊರುಕೆರೆವರೆಗೆ 45 ಕಿಲೋಮೀಟರ್ ಉದ್ದದ 6 ಪಥದ ರಸ್ತೆ ಅಗಲೀಕರಣ ಕಾಮಗಾರಿಯನ್ನು 2,044 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಸಮ್ಮತಿಸಿದ್ದಾರೆ. ಇದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳನ್ನು 4,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗಡ್ಕರಿ ಸಾಹೇಬರು ನನಗೆ ಕೊನೆಗೆ ಅವರು ಇದೆಲ್ಲ ಓದಿ ಇಲ್ಲ ಹೆಂಗಾಯ್ತು ಏನಾಯ್ತು ಅಂತ ಅವ್ರಿಗೆ ಇಡೀ ದೇಶ ಅವ್ರದ್ದಿದೆ, ಇದನ್ನು ಗಮನಕ್ಕೆ ತರಬೇಕಾದ್ರೆ ನಮ್ಮ ಕರ್ತವ್ಯ. ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಮಂತ್ರಿಯಾಗಿ ಅಲ್ಲ, ನಾನೇ ಸ್ವತಃ ದಿನ ಓಡಾಡೋದ್ರಿಂದ ನೋಡಿ ಇದನ್ನು ತಂದ ಮೇಲೆ ಸ್ಪಂದಿಸಿದ್ದಾರೆ. ಆ ಕಾಂಟ್ರಾಕ್ಟರ್ ಕರೆಸಿ ಮತ್ತೆ ಮಾಡಿ ಎಲ್ಲವೂ ಕೂಡ ಆಗಿ ಅಗ್ರಿಮೆಂಟ್ ಆಗಿ ಕೆಲಸನೂ ಕೂಡ ಶುರು ಮಾಡ್ತಾ ಇದ್ದಾರೆ.